ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಗಳು ಇನ್ನು ಮುಂದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ದಿನದಿಂದ ಅಜಿತ್ ಮತ್ತೆ ಭೂಮಿ ಗೋಳನ್ನೇ ನೋಡಿ ಜನ ತುಂಬಾನೇ ಬೇಸತ್ತಿದ್ರು. ಯಾವಾಗ ಅವರಿಬ್ರು ಒಂದಾಗ್ತಾರೆ, ಯಾವಾಗ ಬೇರೆ ಟ್ರ್ಯಾಕ್ ಸ್ಟಾರ್ಟ್ ಆಗತ್ತೆ ಅಂತ ತುಂಬಾನೇ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಇವಾಗ ಆ ಟೈಮ್ ಬಂದಿದೆ ಅಂತಾನೆ ಹೇಳ್ಬಹುದು. ಹೌದು, ಯಾಕೆಂದ್ರೆ ಕಳೆದ್ ಹೋದ ಮಾವನ್ ಮಗಳು ಮನಸ್ವಿನಿಂದ ಹುಡುಕ್ಲೇಬೇಕು ಅಂತ ಅಜಿತ್ ಈಗ ಬಿಗ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಹೌದು, ಇನ್ವೆಸ್ಟಿಗೇಷನ್ ಶುರು ಮಾಡಿರೋ ಅಜಿತ್ ಪುಟ್ಟ ಮನಸ್ವಿನಿಯ ಹಳೆ ಫೋಟೋಗಳನ್ನ ಎಲ್ಲ ರೈಲ್ವೆ ಸ್ಟೇಷನ್ ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಂಚೋಕೆ ಆರ್ಡರ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ವರ್ಷಗಳ ನಂತರ ಆ ಮಗು ಈಗ ದೊಡ್ಡವಳಾದ್ಮೇಲೆ ಹೇಗ್ ಕಾಣಿಸ್ಬಹುದು ಅಂತ ಊಹಿಸಿ ಚಿತ್ರ ಬರೆಯೋಕೆ ಒಬ್ಬ ಫೇಮಸ್ ಸ್ಕೆಚ್ ಆರ್ಟಿಸ್ಟ್ ನ ಸ್ಟೇಷನ್ಗೆ ಕರೆಸ್ತಾ ಇದ್ದಾನೆ ಕೂಡ. ಇನ್ನೊಂದು ವಾರ ಅಥವಾ 15 ದಿನದಲ್ಲಿ ಮನಸ್ವಿನಿ ತಂದು ಮಾವನ ಮುಂದೆ ನಿಲ್ಲಿಸ್ತೀನಿ ಅಂತ ಅಜಿತ್ ಬೇರೆ ಪ್ರಾಮಿಸ್ ಮಾಡಿದ್ದಾನೆ ಶ್ರವಣ್ಗೆ. ಆದ್ರೆ ಇಲ್ಲಿರೋ ಅಸಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಸ್ಕೆಚ್ ಆರ್ಟಿಸ್ಟ್ ಬಿಡಿಸೋ ಆ ಮುಖ ಬೇರೆ ಯಾರದ್ದು ಅಲ್ಲ, ಅದು ಭೂಮಿದೇ ಆಗಿರ್ಬೇಕಲ್ವಾ. ಯಾಕೆಂದ್ರೆ ಭೂಮಿನ ನಿಜವಾದ ಮನಸ್ವಿನಿ ಅಲ್ವಾ. ಸ್ಕೆಚ್ ರೆಡಿ ಆದ ತಕ್ಷಣ ಇಡೀ ಮನೆಗೆ ಒಂದ್ ಸತ್ಯ ಗೊತ್ತಾಗಲ್ಲ. ಮೇ ಬಿ ಬದಲಿಗೆ ಆ ಚಿತ್ರ ನೋಡಿ ಅಜಿತ್ಗೆ ಮೊದಲ ಬಾರಿ ತಲೆ ತಿರುಗ್ದಂಗೆ ಆಗತ್ತೆ. ನಾನು ಇಷ್ಟ ದಿನ ಹುಡುಕ್ತಿದ್ದ ಮನಸ್ವಿನಿ ನನ್ನ ಹೆಂಡತಿ ಭೂಮಿನೇನಾ ಅನ್ನೋ ಸುಳಿವು ಮೊದಲು ಅಜಿತ್ಗೆ ಮಾತ್ರ ಸಿಗ್ಬಹುದು. ಆದರೆ ವಿಪರ್ಯಾಸ, ಅಜಿತ್ಗೆ ಸತ್ಯದ ಅರಿವಾಗೋಷ್ಟರಲ್ಲಿ ಈ ಕಡೆ ಭೂಮಿ ನಾನು ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದಾಳೆ. ಸೂಟ್ ಕೇಸ್ನ ಹಿಡಿದು ಮೌನವಾಗಿ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾಳ. ಇನ್ನೊಂದೆಡೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರೋ ಸಂಗೀತಮ್ಮ ಭೂಮಿಗಾಗಿ ಹುಡುಕಾಟ ಶುರು ಮಾಡ್ತಾರ. ಈಗ ಸತ್ಯ ಗೊತ್ತಾದ್ಮೇಲೆ ಅಜಿತ್ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಬಿಟ್ಟು ಮನೆ ಬಿಟ್ಟು ಹೋಗಿರೋ ಭೂಮಿನ ಹುಡ್ಕೊಂಡು ಹೋಗ್ತಾನ. ಈ ಸ್ಕೆಚ್ ವಿಚಾರ ವಿಲನ್ ದೇವಯಾನಿಗೆ ಗೊತ್ತಾದ್ರೆ ಕತೆಯಲ್ಲಿ ಮತ್ತೇನಾದ್ರೂ ಸಂಚುಡುಕ್ತಾಳ. ಯಾಕೆಂದ್ರೆ ದೇವಯಾನಿ ಅಂತೂ ಸುಮ್ಮನೆ ಬಿಡೋ ಮಾತೆ ಅಲ್ಲ. ಆ ಸ್ಕೆಚ್ ಏನಾದ್ರೂ DNA ಟೆಸ್ಟ್ ಹೇಗೆ ಚೇಂಜ್ ಮಾಡಿದ್ರು ಅದೇ ತರ ಟೆಸ್ಟ್ ಸ್ಕೆಚ್ ಅನ್ನೇ ಚೇಂಜ್ ಮಾಡ್ಬಿಡ್ತಾಳ. ಅಷ್ಟಕ್ಕೂ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೇನ್ ಅನ್ಸುತ್ತೆ? ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಇಡೀ ಕುಟುಂಬಕ್ಕೆ ಆದಷ್ಟು ಬೇಗ ಗೊತ್ತಾಗ್ಬೇಕಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.